ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. 27 ವರ್ಷ, 16 ವೇಷ, ಕೊನೆಗೂ ಈ ಉಗ್ರನ ಕಳ್ಳಾಟ ಬಯಲಾಗಿದೆ. ಹಾಗಿದ್ರೆ ಯಾರೀತ, ಏನು? ಬ್ರೇಕಿಂಗ್ ನ್ಯೂಸ್ ನೋಡೋಣ. ಕರ್ನಾಟಕದಲ್ಲಿ ತಲೆಮರೆಸಿಕೊಂಡಿದ್ದ ಉಗ್ರ ಟೈಲರ್ ರಾಜ, ಕೊಯಮತ್ತೂರು ಸ್ಫೋಟ ಪ್ರಕರಣದ ಪ್ರಮುಖ ಆರೋಪಿ. 1998ರಲ್ಲಿ ನಡೆದಿದ್ದ ಸರಣಿ ಸ್ಫೋಟದ ಆರೋಪಿ. ವಿಜಯಪುರದಲ್ಲಿ ತಮಿಳುನಾಡು ಪೊಲೀಸರ ರಣಬೇಟೆಯ ಮೂಲಕ ಕರ್ನಾಟಕದಲ್ಲಿ ತಲೆಮರೆಸಿಕೊಂಡಿದ್ದ ಉಗ್ರ ಟೈಲರ್ ರಾಜನನ್ನ ಹಿಡಿಯಲಾಗಿದೆ. ವಿಜಯಪುರದಲ್ಲಿ ತಮಿಳುನಾಡು ಪೊಲೀಸರು ರಣಬೇಟೆಯನ್ನೇ ಆಡಿದ್ದಾರೆ. ನಕಲಿ ಆಧಾರ ಬಳಸಿ ವಿಜಯಪುರದಲ್ಲಿ ವಾಸ ಮಾಡ್ತಾ ಇದ್ದ ಈತ. ವಿಚಾರಣೆ ವೇಳೆ ಹಲವು ಸ್ಫೋಟಕ ಸತ್ಯಗಳು ಬಯಲಾಗಿದೆ. ಕರ್ನಾಟಕದಲ್ಲಿ ನೆಲೆಸಿದ್ದ ಉಗ್ರನಿಗೆ ಕಡೆಗೂ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗಿದೆ. 27 ವರ್ಷ, 16 ವೇಷ, ಉಗ್ರನ ಕಳ್ಳಾಟ ಬಯಲಾಗಿದೆ. 98ರಲ್ಲಿ ನಡೆದಿದ್ದ ಸರಣಿ ಸ್ಫೋಟದ ಆರೋಪಿ ಟೈಲರ್ ರಾಜ. ವಿಜಯಪುರದಲ್ಲಿ ತಮಿಳುನಾಡು ಪೊಲೀಸರ ರಣಬೇಟೆ. ನಕಲಿ ಆಧಾರ್ ಬಳಸಿ ವಿಜಯಪುರದಲ್ಲಿ ಈತ ವಾಸವಾಗಿದ್ದ. ಕರ್ನಾಟಕದಲ್ಲಿ ನೆಲೆಸಿದ್ದ ಉಗ್ರನಿಗೆ ಕಡೆಗೂ ಹೆಡೆಮುರಿಯನ್ನ ಕಟ್ಟಿದ್ದಾರೆ. ತಮಿಳುನಾಡು ಮೂಲದ ಉಗ್ರ ವಿಜಯಪುರದಲ್ಲಿ ಪತ್ತೆಯಾಗಿರೋದು. ಕೊಯಮತ್ತೂರು ಬ್ಲಾಸ್ಟ್ ಆರೋಪಿ ಟೈಲರ್ ರಾಜ. 27 ವರ್ಷದ ಬಳಿಕ ಟೈಲರ್ ರಾಜನನ್ನ ಅರೆಸ್ಟ್ ಮಾಡಲಾಗಿದೆ. ಜುಲೈ 9ನೇ ತಾರೀಕು ವಿಜಯಪುರದಲ್ಲಿ ಈ ಆರೋಪಿಯನ್ನ ಅರೆಸ್ಟ್ ಮಾಡಿರೋದು. ತಮಿಳುನಾಡು ಭಯೋತ್ಪಾದನಾ ನಿಗ್ರಹ ದಳದಿಂದ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುನೀಲ್. ಈಗ ಫೋನ್ ಸಂಪರ್ಕದಲ್ಲಿ. ಸುನೀಲ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಖಂಡಿತವಾಗ್ಲೂ ಶ್ರೀಪಾದ್ ಪಾಟೀಲ್, ಏನಂದ್ರೆ 1998ರಲ್ಲಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಒಂದು ಸರಣಿ ಬಾಂಬ್ ಸ್ಫೋಟ ಆಗುತ್ತೆ. ಅದರ ಆರೋಪಿಯಾದಂತ ಟೈಲರ್ ರಾಜ ಅಲಿಯಾಸ್ ಸಿದ್ದಿಕಿ ರಾಜ ಅವನನ್ನ ವಿಜಯಪುರದಲ್ಲಿ ತಮಿಳುನಾಡಿನ ಭಯೋತ್ಪಾದನಾ ನಿಗ್ರಹ ದಳದ ಪೊಲೀಸರು ಕಳೆದ ಜುಲೈ 9ರಂದೇ ಬಂಧಿಸಿರ್ತಾರೆ. 27 ವರ್ಷದ ಬಳಿಕ ವಿಜಯಪುರದಲ್ಲಿ ಈ ಒಬ್ಬ ಹಂತಕ ಏನು ಆರೋಪಿ ಪತ್ತೆಯಾಗಿರ್ತಾನೆ. ಏನು ವಿಜಯಪುರ ನಗರದ ಇಬ್ರಾಹಿಂ ರೋಜಾ ಏರಿಯಾದಲ್ಲಿ ಈತ ವಾಸವಾಗಿರ್ತಾನೆ. ಉಗ್ರ ಏನು ನಕಲಿ ದಾಖಲೆಗಳನ್ನು ಕೂಡ ಬಳಸಿರ್ತಾನೆ. ಅದನ್ನ ಕೂಡ ಏನು ಪೊಲೀಸರು ವಶಕ್ಕೆ ಪಡೆದಿದ್ದಾರಂತೆ ಹೇಳಲಾಗ್ತಾ ಇದೆ. ಈ ಮನೆಯಲ್ಲಿ ಸರ್ಚ್ ವೇಳೆ ನಕಲಿ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಗ್ಯಾಸ್ ಬುಕ್, ಡ್ರೈವಿಂಗ್ ಲೈಸೆನ್ಸ್ ಅಂತ ಹಲವು ದಾಖಲೆ ಕೂಡ ಪೊಲೀಸರು ಏನು ತಮಿಳುನಾಡಿನ ಆಂಟಿ ಟೆರರಿಸ್ಟ್ ಫೋರ್ಸ್ ವಶಕ್ಕೆ ಪಡೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. 1998ರಲ್ಲಿ ತಮಿಳುನಾಡಿನ ಕೊಯಮತ್ತೂರು ಸರಣಿ ಬಾಂಬ್ ಸ್ಫೋಟದಲ್ಲಿ ಸುಮಾರು 58 ಜನ ಸಾವನ್ನಪ್ಪಿದ್ರು. 250ಕ್ಕೂ ಹೆಚ್ಚು ಜನರಿಗೆ ಗಾಯಗೊಂಡಿತ್ತು. ಬಾಂಬ್ ಬ್ಲಾಸ್ಟ್ ಆದ ನಂತರ ಈತ ತಪ್ಪಿಸಿಕೊಂಡು ಹಲವು ರಾಜ್ಯಗಳಲ್ಲಿ ಓಡಾಡಿರ್ತಾನೆ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಟೈಲರಿಂಗ್ ಕಲಿತು ಅಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಕೆಲಸ ಮಾಡಿರ್ತಾನೆ. ನಂತರ 2014ರಲ್ಲಿ ವಿಜಯಪುರಕ್ಕೆ ಟೈಲರ್ ರಾಜ ಅನ್ನೋ ಹೆಸರಿನಲ್ಲಿ ಸಿದ್ದಿಕಿ ರಾಜ ಬಂದು ವಾಸವಾಗಿರ್ತಾನೆ. ಕರ್ನಾಟಕದ ಹುಬ್ಬಳ್ಳಿ, ಆಲ್ಮೇಲ್, ವಿಜಯಪುರ ನಗರದಲ್ಲಿ ಈತ ವಾಸ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಏನು ಜುಲೈ 9ರಂದು ವಿಜಯಪುರದಲ್ಲಿ ತಮಿಳುನಾಡಿನ ಭಯೋತ್ಪಾದನಾ ನಿಗ್ರಹ ದಳಕ್ಕೆ ಒಂದು ಮಾಹಿತಿ ಸಿಗುತ್ತೆ. ಬಂದು ಆತನನ್ನ ಹೆಡೆಮುರಿ ಕಟ್ಟಿರ್ತಕ್ಕಂಥದ್ದು. ಮಹಾರಾಷ್ಟ್ರದ ಕೋಲ್ಹಾಪುರದಲ್ಲಿ ಟೈಲರಿಂಗ್ ಕಲಿತು ಈತ ಹೆಸರು ಕೂಡ ಬದಲಾಯಿಸಿಕೊಂಡಿರ್ತಾನೆ ಅಂತ ಹೇಳಲಾಗ್ತಾ ಇದೆ. ವಿಜಯಪುರದಲ್ಲಿ ಶಹಜಾನ್ ಶೇಖ್ ಅಂತ ಹೆಸರಿನಿಂದ ಇಲ್ಲಿ ವಾಸವಾಗಿರ್ತಾನೆ. ಏನು ವಿಜಯಪುರ ನಗರದ APMCದಲ್ಲಿ ಹೋಲ್ಸೇಲ್ ತರಕಾರಿಗಳನ್ನ ತೆಗೆದುಕೊಂಡು ಇಲ್ಲಿ ತರಕಾರಿ ವ್ಯಾಪಾರಿಯಂತೆ ಇಲ್ಲಿ ವಾಸವಾಗಿದ್ದ. ಇದರ ಹಿಂದೆ ಏನು ಸಂಶಯ ಮುಖ್ಯವಾಗಿ ದಾಖಲೆಗಳನ್ನ ನಕಲಿಯಾಗಿ ಆಗ್ತಾ ಇವೆ. ಆಧಾರ್ ಕಾರ್ಡ್ ಸೇರಿದಂತೆ ಇನ್ನಿತರ ದಾಖಲೆಗಳು ಈ ತರ ಫೇಕ್ ಆಗಿ ಮಾಡುವ ಜಾಲ ಕೂಡ ಇದೆ ಅನ್ನುವಂತ ಸಂಶಯ ಕೂಡ ವ್ಯಕ್ತವಾಗಿದೆ. ಇಂಥ ನಟೋರಿಯಸ್ ಕರ್ನಾಟಕದಲ್ಲಿ ವಾಸವಾಗಿದ್ರು ಕೂಡ ಇನ್ನೂವರೆಗೂ ಯಾಕೆ ಪೊಲೀಸರ ಬಲೆಗೆ ಬೀಳಿಲ್ಲ ಅನ್ನುವಂತ ಭಯಾನಕ ಆತಂಕ ಕೂಡ ಸಾರ್ವಜನಿಕರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ರಾಜ್ಯದೆಲ್ಲೆಡೆ ಇವತ್ತು ಕರ್ನಾಟಕ ರಾಜ್ಯೋತ್ಸವ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. 27 ವರ್ಷ, 16 ವೇಷ, ಕೊನೆಗೂ ಈ ಉಗ್ರನ ಕಳ್ಳಾಟ ಬಯಲಾಗಿದೆ. ಹಾಗಿದ್ರೆ ಯಾರೀತ, ಏನು? ಬ್ರೇಕಿಂಗ್ ನ್ಯೂಸ್ ನೋಡೋಣ. ಕರ್ನಾಟಕದಲ್ಲಿ ತಲೆಮರೆಸಿಕೊಂಡಿದ್ದ ಉಗ್ರ ಟೈಲರ್ ರಾಜ.
ಕೊಯಮತ್ತೂರು ಸ್ಫೋಟ ಪ್ರಕರಣದ ಪ್ರಮುಖ ಆರೋಪಿ 1998ರಲ್ಲಿ ನಡೆದಿದ್ದ ಸರಣಿ ಸ್ಫೋಟದ ಆರೋಪಿ ವಿಜಯಪುರದಲ್ಲಿ ತಮಿಳುನಾಡು ಪೊಲೀಸರ ರಣಬೇಟೆಯ ಮೂಲಕ ಕರ್ನಾಟಕದಲ್ಲಿ ತಲೆಮರೆಸಿಕೊಂಡಿದ್ದ ಉಗ್ರ ಟೈಲರ್ ರಾಜನನ್ನ ಹಿಡಿಯಲಾಗಿದೆ. ವಿಜಯಪುರದಲ್ಲಿ ತಮಿಳುನಾಡು ಪೊಲೀಸರು ರಣಬೇಟೆಯನ್ನೇ ಆಡಿದ್ದಾರೆ. ನಕಲಿ ಆಧಾರ ಬಳಸಿ ವಿಜಯಪುರದಲ್ಲಿ ವಾಸ ಮಾಡ್ತಾ ಇದ್ದ ಈತ. ವಿಚಾರಣೆ ವೇಳೆ ಹಲವು ಸ್ಫೋಟಕ ಸತ್ಯಗಳು ಬಯಲಾಗಿದೆ. ಕರ್ನಾಟಕದಲ್ಲಿ ನೆಲೆಸಿದ್ದ ಉಗ್ರನಿಗೆ ಕಡೆಗೂ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗಿದೆ. 27 ವರ್ಷ 16 ವೇಷ ಉಗ್ರನ ಕಳ್ಳಾಟ ಬಯಲಾಗಿದೆ. 98ರಲ್ಲಿ ನಡೆದಿದ್ದ ಸರಣಿ ಸ್ಫೋಟದ ಆರೋಪಿ ಟೈಲರ್ ರಾಜ ವಿಜಯಪುರದಲ್ಲಿ ತಮಿಳುನಾಡು ಪೊಲೀಸರ ರಣಬೇಟೆ. ನಕಲಿ ಆಧಾರ್ ಬಳಸಿ ವಿಜಯಪುರದಲ್ಲಿ ಈತ ವಾಸವಾಗಿದ್ದ. ಕರ್ನಾಟಕದಲ್ಲಿ ನೆಲೆಸಿದ್ದ ಉಗ್ರನಿಗೆ ಕಡೆಗೂ ಹೆಡೆಮುರಿಯನ್ನ ಕಟ್ಟಿದ್ದಾರೆ. ತಮಿಳುನಾಡು ಮೂಲದ ಉಗ್ರ ವಿಜಯಪುರದಲ್ಲಿ ಪತ್ತೆಯಾಗಿರೋದು. ಕೊಯಮತ್ತೂರು ಬ್ಲಾಸ್ಟ್ ಆರೋಪಿ ಟೈಲರ್ ರಾಜ. 27 ವರ್ಷದ ಬಳಿಕ ಟೈಲರ್ ರಾಜನನ್ನ ಅರೆಸ್ಟ್ ಮಾಡಲಾಗಿದೆ. ಜುಲೈ 9ನೇ ತಾರೀಕು ವಿಜಯಪುರದಲ್ಲಿ ಈ ಆರೋಪಿಯನ್ನ ಅರೆಸ್ಟ್ ಮಾಡಿರೋದು. ತಮಿಳುನಾಡು ಭಯೋತ್ಪಾದನಾ ನಿಗ್ರಹ ದಳದಿಂದ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುನೀಲ್. ಈಗ ಫೋನ್ ಸಂಪರ್ಕದಲ್ಲಿ. ಸುನೀಲ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಖಂಡಿತವಾಗ್ಲೂ ಶ್ರೀಪಾದ್ ಪಾಟೀಲ್, ಏನಂದ್ರೆ 1998ರಲ್ಲಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಒಂದು ಸರಣಿ ಬಾಂಬ್ ಸ್ಫೋಟ ಆಗುತ್ತೆ. ಅದರ ಆರೋಪಿಯಾದಂತ ಟೈಲರ್ ರಾಜ ಅಲಿಯಾಸ್ ಸಿದ್ದಿಕಿ ರಾಜ ಅವನನ್ನ ವಿಜಯಪುರದಲ್ಲಿ ತಮಿಳುನಾಡಿನ ಭಯೋತ್ಪಾದನಾ ನಿಗ್ರಹ ದಳದ ಪೊಲೀಸರು ಕಳೆದ ಜುಲೈ 9ರಂದೇ ಬಂಧಿಸಿರ್ತಾರೆ. 27 ವರ್ಷದ ಬಳಿಕ ವಿಜಯಪುರದಲ್ಲಿ ಈ ಒಬ್ಬ ಹಂತಕ ಏನು ಆರೋಪಿ ಪತ್ತೆಯಾಗಿರ್ತಾನೆ. ಏನು ವಿಜಯಪುರ ನಗರದ ಇಬ್ರಾಹಿಂ ರೋಜಾ ಏರಿಯಾದಲ್ಲಿ ಈತ ವಾಸವಾಗಿರ್ತಾನೆ. ಉಗ್ರ ಏನು ನಕಲಿ ದಾಖಲೆಗಳನ್ನು ಕೂಡ ಬಳಸಿರ್ತಾನೆ. ಅದನ್ನ ಕೂಡ ಏನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮನೆಯಲ್ಲಿ ಸರ್ಚ್ ವೇಳೆ ನಕಲಿ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಗ್ಯಾಸ್ ಬುಕ್, ಡ್ರೈವಿಂಗ್ ಲೈಸೆನ್ಸ್ ಅಂತ ಹಲವು ದಾಖಲೆ ಕೂಡ ಪೊಲೀಸರು ಏನು ತಮಿಳುನಾಡಿನ ಆಂಟಿ ಟೆರರಿಸ್ಟ್ ಫೋರ್ಸ್ ವಶಕ್ಕೆ ಪಡೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. 1998ರಲ್ಲಿ ತಮಿಳುನಾಡಿನ ಕೊಯಮತ್ತೂರು ಸರಣಿ ಬಾಂಬ್ ಸ್ಫೋಟದಲ್ಲಿ ಸುಮಾರು 58 ಜನ ಸಾವನ್ನಪ್ಪಿದ್ರು. 250ಕ್ಕೂ ಹೆಚ್ಚು ಜನರಿಗೆ ಗಾಯಗೊಂಡಿತ್ತು. ಬಾಂಬ್ ಬ್ಲಾಸ್ಟ್ ಆದ ನಂತರ ಈತ ತಪ್ಪಿಸಿಕೊಂಡು ಹಲವು ರಾಜ್ಯಗಳಲ್ಲಿ ಓಡಾಡಿರ್ತಾನೆ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಟೈಲರಿಂಗ್ ಕಲಿತು ಅಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಕೆಲಸ ಮಾಡಿರ್ತಾನೆ. ನಂತರ 2014ರಲ್ಲಿ ವಿಜಯಪುರಕ್ಕೆ ಟೈಲರ್ ರಾಜ ಅನ್ನೋ ಹೆಸರಿನಲ್ಲಿ ಸಿದ್ದಿಕಿ ರಾಜ ಬಂದು ವಾಸವಾಗಿರ್ತಾನೆ. ಕರ್ನಾಟಕದ ಹುಬ್ಬಳ್ಳಿ, ಆಲ್ಮೇಲ್, ವಿಜಯಪುರ ನಗರದಲ್ಲಿ ಈತ ವಾಸ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಏನು ಜುಲೈ 9ರಂದು ವಿಜಯಪುರದಲ್ಲಿ ತಮಿಳುನಾಡಿನ ಭಯೋತ್ಪಾದನಾ ನಿಗ್ರಹ ದಳಕ್ಕೆ ಒಂದು ಮಾಹಿತಿ ಸಿಗುತ್ತೆ. ಬಂದು ಆತನನ್ನ ಹೆಡೆಮುರಿ ಕಟ್ಟಿರ್ತಕ್ಕಂಥದ್ದು. ಮಹಾರಾಷ್ಟ್ರದ ಕೋಲ್ಹಾಪುರದಲ್ಲಿ ಟೈಲರಿಂಗ್ ಕಲಿತು ಈತ ಹೆಸರು ಕೂಡ ಬದಲಾಯಿಸಿಕೊಂಡಿರ್ತಾನೆ ಅಂತ ಹೇಳಲಾಗ್ತಾ ಇದೆ. ವಿಜಯಪುರದಲ್ಲಿ ಶಹಜಾನ್ ಶೇಖ್ ಅಂತ ಹೆಸರಿನಿಂದ ಇಲ್ಲಿ ವಾಸವಾಗಿರ್ತಾನೆ. ಏನು ವಿಜಯಪುರ ನಗರದ APMCದಲ್ಲಿ ಹೋಲ್ಸೇಲ್ ತರಕಾರಿಗಳನ್ನ ತೆಗೆದುಕೊಂಡು ಇಲ್ಲಿ ತರಕಾರಿ ವ್ಯಾಪಾರಿಯಂತೆ ಇಲ್ಲಿ ವಾಸವಾಗಿದ್ದ. ಇದರ ಹಿಂದೆ ಏನು ಸಂಶಯ ಮುಖ್ಯವಾಗಿ ದಾಖಲೆಗಳನ್ನ ನಕಲಿಯಾಗಿ ಆಗ್ತಾ ಇವೆ. ಆಧಾರ್ ಕಾರ್ಡ್ ಸೇರಿದಂತೆ ಇನ್ನಿತರ ದಾಖಲೆಗಳು ಈ ತರ ಫೇಕ್ ಆಗಿ ಮಾಡುವ ಜಾಲ ಕೂಡ ಇದೆ ಅನ್ನುವಂತ ಸಂಶಯ ಕೂಡ ವ್ಯಕ್ತವಾಗಿದೆ. ಇಂಥ ನಟೋರಿಯಸ್ ಕರ್ನಾಟಕದಲ್ಲಿ ವಾಸವಾಗಿದ್ರು ಕೂಡ ಇನ್ನೂವರೆಗೂ ಯಾಕೆ ಪೊಲೀಸರ ಬಲೆಗೆ ಬೀಳಿಲ್ಲ ಅನ್ನುವಂತ ಭಯಾನಕ ಆತಂಕ ಕೂಡ ಸಾರ್ವಜನಿಕರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ರಾಜ್ಯದೆಲ್ಲೆಡೆ ಇವತ್ತು ಕರ್ನಾಟಕ ರಾಜ್ಯೋತ್ಸವ